Hello students, welcome back to Statistics by Savita. ಇಲ್ಲಿ ಈಗ ಸ್ಟಡಿ ಮಾಡ್ತಾ ಇದ್ದೀರಾ, ಅಂದರೆ ತಲೆಗೇನೂ ಹೋಗ್ತಾ ಇಲ್ಲ, ನನಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಿದೆ ಅದೆಲ್ಲ ಅನ್ನೋರು ಒಂದು 50 ಮಾರ್ಕ್ಸ್ ನನಗೆ ಸಾಕಪ್ಪ, 50+ ಮಾರ್ಕ್ಸ್ ಸಾಕು ಪಾಸಿಂಗ್ ಪ್ಯಾಕೇಜು ಅಂತ ಅಂದ್ಕೊಂಡ್ರೆ ಫಸ್ಟ್ 4 ಚಾಪ್ಟರ್ಸನ್ನು ಕೂಡ ನೀವು ಮಾಡಿದರೂ ಕೂಡ ಅಲ್ಲಿ 50 ಮಾರ್ಕ್ಸನ್ನು ತೆಗಿಬೋದು. ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ನೋಡಿ. ಯಾವ್ಯಾವ್ದು ಓದಬೇಕು, ನೀವು ಏನು ಮಾಡಬೇಕಿಲ್ಲಿ, ಆಮೇಲೆ ಇದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಗ್ಲಾನ್ಸ್ ಕೊಡ್ತೀನಿ, ಅಂದರೆ ಒಂದು ಬ್ಲೂ ಪ್ರಿಂಟ್ ಥರ ಕೊಡ್ತೀನಿ, ಇದನ್ನು ಓದಬೇಕು ಅಂತ ಹೇಳಿಬಿಟ್ಟು. ಅದನ್ನು ಪ್ರಾಬ್ಲಮ್ ಮಾಡಿದ್ದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕನ್ನು ನೋಡಿಬಿಟ್ರು ಸಾಕು ನೀವಲ್ಲಿ. ಓಕೆ, ಇದು ನಿಮಗೆ ಪಾಸಿಂಗ್ ಪ್ಯಾಕೇಜು. ಹೌದಾ, ಪಾಸಿಂಗ್ ಪ್ಯಾಕೇಜ್ ಅಂತಂದರೆ 50+ ನೀವು ಮಾರ್ಕ್ಸನ್ನು ತೆಗಿಬೇಕೀಗ. ಹೌದಾ, 50 ಮಾರ್ಕ್ಸ್ ತೆಗಿಬೇಕಂತಂದರೆ ಹೆಂಗೆ ಮಾಡ್ತೀರಿ ಈಗ? ಫಸ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಅಂತೂ ಕ್ವಶನ್ ಬರಲ್ಲ. ಟೋಟಲ್ಲು 13 ಮಾರ್ಕ್ಸು. 13 ಮಾರ್ಕ್ಸಲ್ಲಿ ಈಗ 13 ಮಾರ್ಕ್ಸು ನೀವು ಕ್ವಶನ್ ಬ್ಯಾಂಕ್ ಅಂತ ನಿಮ್ಮ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ಕೊಟ್ಟಿರ್ತಾರೆ ನಮಗೆ. ಕ್ವಶನ್ ಬ್ಯಾಂಕಲ್ಲಿ ನಿಮಗೆ ಥಿಯರಿ, ಈಗ ಅದು ಮ್ಯಾಚ್ ದ ಫಾಲೋಯಿಂಗು, ಫಿಲ್ ಇನ್ ದ ಬ್ಲ್ಯಾಂಕ್ಸು, MCQ ಕ್ವಶನ್ ಇರುತ್ತೆ. ಅದು ಎಷ್ಟಿದೆ ಅಂದರೆ 1 ಮಾರ್ಕಿಂದು 3 ಕ್ವಶನ್ಸ್ ಇದೆ ಇಲ್ಲಿ. 1 ಮಾರ್ಕು 3 ಕ್ವಶನ್ಸ್ ಇದೆ. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 3 ನೀವು ತೊಗೊಳ್ತೀರಾ ಇಲ್ಲಿ. ಇನ್ನೊಂದು 10 ಮಾರ್ಕು 1 ಕ್ವಶನ್ನು ಕಂಪಲ್ಸರಿ 10 ಮಾರ್ಕ್ಸ್. ಟೋಟಲ್ ಬಂದುಬಿಟ್ಟು ನಿಮಗೆ 13 ಮಾರ್ಕ್ಸು. ಈಗ ಈ 13 ಮಾರ್ಕ್ಸ್ ನೀವು ತೊಗೊಳ್ಬೇಕಂದ್ರೆ ಫಸ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಏನಿಲ್ಲ, ಒಂದು MCQಸು, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು ಸೇಮ್ ಆಗಿದೆ, ಮ್ಯಾಚ್ ದ ಫಾಲೋಯಿಂಗ್ ಅದೇ ಕ್ವಶನ್ ಇದೆ, ಫರ್ಟಿಲಿಟಿ, ಫೆಕಂಡಿಟಿ ಅದೆಲ್ಲ ಕ್ವಶನ್ಸನ್ನು ಮಾಡ್ಕೊಂಡು ಬಿಟ್ರಿ ಅಂತಂದರೆ ಅದೊಂಥರ ಒಂದು 3 ಮಾರ್ಕ್ಸ್ ನೀವು ಅರ್ನ್ ಮಾಡ್ಬೋದು. ಅಲ್ಲಿ 13 ಮಾರ್ಕ್ಸ್ ಕಂಪ್ಲೀಟ್ ನಿಮ್ಗೆ ಅಲ್ಲಿ ಬಂದುಬಿಡಬೇಕು. ಆ 13 ಮಾರ್ಕ್ಸಿಗೆ ಇಲ್ಲಿ 10 ಮಾರ್ಕ್ಸಿಗೆ ನೀವೇನು ಓದ್ತೀರಾ? 10 ಮಾರ್ಕ್ಸಿಗೆ ಬಂದುಬಿಟ್ಟು ಫಸ್ಟು ಎಸ್ ಟಿ ಡಿ ಆರಲ್ಲಿ 2 ಪಾಪ್ಯುಲೇಷನ್ ಕೊಡ್ತಾರೆ ನಿಮಗೆ. 2 ಪಾಪ್ಯುಲೇಷನ್ ಕೊಟ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನನ್ನು ಕೇಳಿರ್ತಾರೆ. ಆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಪಿ ಅಂತ ತೊಗೊಂಡ್ಬಿಟ್ಟು ನೀವು ಎ ಮತ್ತು ಬಿನ ಕ್ಯಾಲ್ಕುಲೇಟ್ ಮಾಡಿ PA/P ಮತ್ತು PB/P ಅಂತ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ ಒಂದು ಎಸ್ ಟಿ ಡಿ ಆರ್. ಇನ್ನೊಂದು ಟೇಕಿಂಗ್ ಎ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕೊಟ್ಬಿಟ್ಟಿರ್ತಾರಲ್ಲಿ. ಅದನ್ನು 10 ಮಾರ್ಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮಾಡಿರೋದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಲಿಂಕನ್ನು ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಟೇಕಿಂಗ್ ಎ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದಾಗ ಎ ಪಾಪ್ಯುಲೇಷನ್ನೇ ತೊಗೊಂಡ್ಬಿಟ್ಟು ನೀವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಬರ್ಕೊಂಡ್ಬಿಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ. ಟೇಕಿಂಗ್ ಬಿ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದಾಗೂ ಕೂಡ ನೀವಲ್ಲಿ ಬಿ ಪಾಪ್ಯುಲೇಷನ್ನ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ಒಂದು ಈಸಿಯಾಗಿರುವಂಥ ಕ್ವಶನ್ನು. ಬಟ್ ಫಾರ್ಮುಲಾ ನೀವು ಇಲ್ಲಿ ಕಂಪ್ಲೀಟಾಗಿ ASDR ಫಾರ್ಮುಲಾ, ಯಾಕೆಂದರೆ 1 ಮಾರ್ಕ್ ASDR ಫಾರ್ಮುಲಾಗೆ STDR ಫಾರ್ಮುಲಾ ಕಂಪ್ಲೀಟಾಗಿ ಎರಡನ್ನೂ ಕಂಪಲ್ಸರಿ ಬರಿಬೇಕು ನೀವಿಲ್ಲಿ. 10 ಮಾರ್ಕ್ಸ್ ಹೇಗೆ ತೆಗೆಯೋದಂತಂದರೆ ಇದೆರಡೂ ನಿಮಗೆ. ಮತ್ತು ನೀವಲ್ಲಿ ಲಾಸ್ಟ್ಗೆ ಕನ್ಕ್ಲೂಷನ್ನು ಅಂದರೆ ಕಮೆಂಟ್ ಏನು ಬರೀತೀರಲ್ಲ, ಅದು ವೆರಿ ಇಂಪಾರ್ಟೆಂಟು. ಅದು 1 ಮಾರ್ಕು, ಇಲ್ಲಿ 2 ಮಾರ್ಕ್ಸು. ಬಾಕಿ ನೀವು ಕ್ಯಾಲ್ಕುಲೇಷನ್ ಏನಿದೆಯಲ್ಲ ಅದು ಕೂಡ ಅಲ್ಲಿ ಕ್ಯಾಲ್ಕುಲೇಷನ್ನು ಕರೆಕ್ಟಾಗಿ ನೀವು ಎಲ್ಲಿ ಜೀರೋ ಅದೆಲ್ಲ ಮಾಡುವಾಗ ಕ್ಯಾಲ್ಕುಲೇಟರ್ ತೊಗೊಂಡ್ಬಿಟ್ಟು ಸರಿಯಾಗಿ ನೋಡಿಬಿಟ್ಟು ಪೇಷನ್ಸ್ ತೊಗೊಂಡು ಮಾಡಬೇಕಲ್ಲಿ. ಎಲ್ಲೋ ಈಗ ನಿಮಗೇನು ಅನಿಸುತ್ತೆ, ಎಲ್ಲ ಮಾಡಿಬಿಟ್ಟಿನಿ ನಾನು, ಎಕ್ಸಾಮಲ್ಲಿ ಎಲ್ಲ ಬಂದಿದ್ದೀನಿ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ನೀವೆಲ್ಲೋ ಜೀರೋನ ಎಲ್ಲೋ ಹಚ್ಚಿಬಿಟ್ಟು ಯಾವುದೇ ಕ್ಯಾಲ್ಕುಲೇಷನ್ನ ರಾಂಗ್ ಮಾಡಿಬಿಟ್ಟಿರ್ತೀರ, ನಾವು ಮಾರ್ಕ್ಸ್ ಕಟ್ ಮಾಡಲೇಬೇಕಾಗುತ್ತಲ್ಲೇ. ಓಕೆ, ಇದು ಒಂದು STDRನ ಕಂಪ್ಲೀಟಾಗಿ ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ನೆನ್ಪಿಟ್ಕೊಂಡು ಎಲ್ಲ ಬರೆದ್ಬಿಟ್ರೆ ಅಲ್ಲಿ ಕಂಪ್ಲೀಟಾಗಿ ನಿಮಗೆ 10 ಮಾರ್ಕ್ಸು ಬರುತ್ತೆ. ಇನ್ನೊಂದು 10 ಮಾರ್ಕ್ಸ್ ಅಂತಂದರೆ GRR ಮತ್ತು NRR. GRR NRR ಫಾರ್ಮುಲಾ ನೀವು ಇಲ್ಲೂ ಕೂಡ 2 ಫಾರ್ಮುಲಾ ಮತ್ತು WSFR ಫಾರ್ಮುಲಾ. ಓಕೆ, ಇದರಲ್ಲಿ GRR NRR ಮತ್ತು WSFR ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇಲ್ಲಿ WSFR ಹಚ್ಚಬೇಕು ಮತ್ತು ಕಮೆಂಟು ಕೂಡ ಅಲ್ಲಿ ಬರೆದ್ರೆ ನೀವು ಅಲ್ಲಿ ಅದು ಕೂಡ ಅಲ್ಲಿ 1 ಮಾರ್ಕು, ಇದು 1 ಮಾರ್ಕ್ ಬರುತ್ತೆ. ಆಮೇಲೆ ಇಲ್ಲಿ 2 ಮಾರ್ಕ್ಸು, 3 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸು. ಇಲ್ಲಿ ಕಮೆಂಟಿಗೆ 1 ಮಾರ್ಕು, 4 ಮಾರ್ಕ್ಸ್ ಇಲ್ಲಿ ಬಂದುಬಿಟ್ಟು ನೀವು ಕ್ಯಾಲ್ಕುಲೇಷನ್ಗೆಲ್ಲ ಸೇರಿಬಿಟ್ಟು ನಿಮಗೆ ಅಲ್ಲಿ ಕಂಪ್ಲೀಟಾಗಿ 10 ಮಾರ್ಕ್ಸ್ ಬರುತ್ತೆ. ಇದು 2 ಕ್ವಶನ್ನು ಮ್ಯಾಕ್ಸಿಮಮ್ ಒಂದು 90% ಬರೋ ಚಾನ್ಸಸ್ ಇದೆ. ಎರಡರಲ್ಲಿ 2 ಕ್ವಶನ್. ಇದರ STDR ಕೇಳ್ಬೋದು, ಇಲ್ಲ GRR NRR ಕೇಳ್ಬೋದು. ಇಲ್ಲಪ್ಪ ನಾನು ಕೇಳಿಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲಿ 5 ಮಾರ್ಕ್ಸು
ಒಂದು ಟಿ ಎಫ್ ಆರ್ ಕೇಳ್ತಾರಲ್ಲಿ, ಹೌದಾ. ಟಿ ಎಫ್ ಆರ್ ಕ್ವಶನ್ನು ನೀವು ಅಲ್ಲಿ ಟಿ ಎಫ್ ಆರು ಮಾಡಿದಾಗೂ ಕೂಡ ಅಲ್ಲಿ ಎ ಎಸ್ ಎಫ್ ಆರ್ನ ಸರಿಯಾಗಿ ಫಾರ್ಮುಲಾ ಮತ್ತು ಟಿ ಎಫ್ ಆರ್ ಫಾರ್ಮುಲಾ ಬರೆದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅಲ್ಲಿ 5 ಇಂಟು ಸಮೇಷನ್ ಆಫ್ ಆ್ಯನ್ಯುವಲ್ ಎ ಎಸ್ ಎಫ್ ಆರ್ ಅಥವಾ ಕ್ವಾನಿಯಲ್ ಎ ಎಸ್ ಎಫ್ ಆರ್ ಅಂತ ತೊಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಕಮೆಂಟ್ನ ಬರೀತೀರಾ. ಇನ್ನೊಂದು ಬಿ ಸೆಕ್ಷನಲ್ಲಿ ನಿಮಗೆ ಸ್ಮಾಲ್ ಒಂದೇ ಪಾಪ್ಯುಲೇಷನ್ ಇರುವಂಥ ಎಸ್ ಟಿ ಡಿ ಆರ್ ಕೇಳ್ಬೋದು ಅಥವಾ ಜಿ ಎಫ್ ಆರ್ ಕೇಳ್ಬೋದು. ಜಿ ಎಫ್ ಆರ್ ಅಂತೂ ನಿಮ್ಗೆ ಗೊತ್ತಿದೆ, ಜಿ ಎಫ್ ಆರ್ ಫಾರ್ಮುಲಾ ಕೂಡ ನೀವು ಸರಿಯಾಗಿ ಬರಿಬೇಕಲ್ಲಿ. ಮತ್ತು ಎಸ್ ಟಿ ಡಿ ಆರು ಸಿಂಗಲ್ ಪಾಪ್ಯುಲೇಷನ್ ಇರುವಂಥ ಒಂದು ಪಾಪ್ಯುಲೇಷನ್ ಇರುವಂಥ ಕ್ವಶನನ್ನು ಕೊಡ್ತಾರಲ್ಲಿ. ಇದು ನಿಮ್ಮದು ಕಂಪ್ಲೀಟ್ 10 ಮಾರ್ಕ್ಸು ಬರಬೇಕು ಅಂತಂದರೆ ನೀವು ಇದನ್ನು ಮಾಡಲೇಬೇಕಾಗತ್ತೆ. ಓಕೆ, ಈಗ ಇದೆಷ್ಟಾಯಿತು 13 ಮಾರ್ಕ್ಸು. ಈಗ ಇಂಡೆಕ್ಸ್ ನಂಬರಿಗೆ ಬರೋಣಂತೆ. ಇಂಡೆಕ್ಸ್ ನಂಬರಿಗೆ ಬಂದುಬಿಟ್ಟು ಇಲ್ಲಿ 18 ಮಾರ್ಕ್ಸು. 18 ಮಾರ್ಕ್ಸ್ ಏನು ಬರುತ್ತಿಲ್ಲಿ, ಒಂದು 3 ಮಾರ್ಕ್ಸಿಂದ ಒಂದು ಕ್ವಶನ್ನು, 1 ಮಾರ್ಕು ಅಥವಾ 2 ಮಾರ್ಕ್ಸ್ ಕ್ವಶನ್ ಇಲ್ಲಿ. ಓಕೆ, ದೆನ್ 5 ಮಾರ್ಕ್ಸಿಂದ ಒಂದು ಕ್ವಶನ್ನು, 2 ಮಾರ್ಕ್ಸ್ ಬರೋಲ್ಲ, ಇಲ್ಲಿ 1 ಮಾರ್ಕೇ ಬರೋದು. ಓಕೆ, ನೆಕ್ಸ್ಟು 10 ಮಾರ್ಕ್ಸು 1 ಕ್ವಶನ್ನು, ದಟ್ ಈಸ್ ಟೋಟಲ್ ಇಟ್ ಈಸ್ ಇಲ್ಲಿ ಇದೆ, ಹಿಂಗೆ ಹಾಕ್ಬಿಡ್ತೀನಿ ನಿಮಗೆ ಕನ್ಫ್ಯೂಷನ್. ಓಕೆ, ಇದು ಕಂಪ್ಲೀಟ್ ಆಗಿರುವಂಥ 18 ಮಾರ್ಕ್ಸ್ ಇಲ್ಲಿ, ಹೌದಾ. ಈಗ ತೇರಿ ಬಂದುಬಿಟ್ಟು ನಿಮಗೆ ಅಲ್ಲಿ 1 ಮಾರ್ಕು ಯಾವುದಾದ್ರೂ ಕೇಳ್ಬೋದು. ತೇರಿನ ಒಂದು ಫಾರ್ಮುಲಾ ಕೇಳ್ಬೋದು, ಅಥವಾ ನಿಮಗೆ ಅಲ್ಲಿ ಎಕನಾಮಿಕ್ ಬ್ಯಾರೋಮೀಟರ್ ಅಂತ ಕೇಳ್ಬೋದು, ಸ್ಟೆಪ್, ಯೂಸಸ್, ಲಿಮಿಟೇಷನ್, ಯಾವುದು ತೇರಿ ಕಂಪ್ಲೀಟಾಗಿ ಸ್ಟಡಿ ಮಾಡಿಬಿಟ್ರೆ ನೀವು ಅಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ 1 ಮಾರ್ಕು 2 ಮಾರ್ಕ್ಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ 3 ಮಾರ್ಕ್ಸ್ನ ಆರಾಮ್ಸೆ ತೊಗೊಳ್ತೀರಾ. ಇಲ್ಲಿ 5 ಮಾರ್ಕ್ಸ್ ಬಂದುಬಿಟ್ಟು ಏನೇನು ಬರುತ್ತಲ್ಲೇ ಅಂತ ಅನ್ನೋದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಇನ್ನೂ ಒಂದು ಸತಿ ಮಾಡ್ತೀನಿ ನೋಡಿ. ಇಲ್ಲಿ ಕೆಲ್ಲೀಸ್ ಪರ್ಫೆಕ್ಟ್ ಆಗಿದ್ದೀರಾ. ಓಕೆ, ಕೆಲ್ಲೀಸ್ ಆಗಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಪರ್ಫೆಕ್ಟ್ ಇದ್ದೀರಾ. ಸಮೇಷನ್ ಆಫ್ P1Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q0. ಇನ್ನೊಂದು ಬಂದುಬಿಟ್ಟು ಕ್ವಾಂಟಿಟಿ ಇಂಡೆಕ್ಸ್ ನಂಬರು, ಕ್ವಾಂಟಿಟಿ ಲಾಸ್ಟ್ ಪಿಯರ್ಸ್ ಅಥವಾ ಪಾಸ್ಟ್ ಡೇಸ್ ಕೇಳ್ಬೋದು. ಇನ್ನು ಮತ್ತು ಕ್ವಶನ್ ಬಂದುಬಿಟ್ಟು ನಿಮಗೆ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಲಿ 2 ಮೆಥಡು, ಒಂದು ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು ಮತ್ತು ಫ್ಯಾಮಿಲಿ ಬಜೆಟ್ ಮೆಥಡು, ಇವೆರಡು ಕೇಳ್ಬೋದು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕ್ವಾಂಟಿಟಿ ಕೆಲ್ಲೀಸು ವ್ಯಾಲ್ಯೂ ಇಂಡೆಕ್ಸ್ ನಂಬರು, ಕ್ವಾಂಟಿಟಿ CPI ಆದ ತಕ್ಷಣ ಇನ್ನೊಂದು ಫಸ್ಟ್ ಸ್ಟಾರ್ಟಿಂಗ್ ಇದೆ ನೋಡಿ, ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನು. ಇದು ಕೂಡ ವೇಟೆಡು ಮತ್ತು ಅನ್ವೇಟೆಡು ಎರಡು ಕೇಳ್ಬೋದು. ವೇಟೆಡು ಮತ್ತು ಅನ್ವೇಟೆಡು ಎರಡು ಕೂಡ ಕ್ವಶನ್ನು ಅಲ್ಲಿ ಬರ್ಬೋದು. ಬಟ್ ಮ್ಯಾಕ್ಸಿಮಮ್ 90% ಕೇಳಿರೋದು CPI ಕ್ವಶನನ್ನು. CPI ಕ್ವಶನು ಮತ್ತು ಕೆಲ್ಲೀಸ್ ಕ್ವಶನನ್ನು ಮ್ಯಾಕ್ಸಿಮಮ್ ಆಗಿ ಕೇಳಿರುವಂಥ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಇದು 5 ಮಾರ್ಕ್ಸ್ಗೆ ನಿಮಗೆ ಬರೋದುಂಟು. ಇಲ್ಲಿ 10 ಮಾರ್ಕ್ಸಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅಂತಂದರೆ, ಇಲ್ಲಿ ಫಸ್ಟು ಲಾಸ್ಟ್ ಪಿಯರ್ಸ್, ಪಾಸ್ಟ್ ಡೇಸ್, ಮಾರ್ಷಲ್ ಎಜ್ವರ್ತ್, ಡಾರ್ಬಿಶ್ ಬೋಲೆ ಮತ್ತು ಫಿಶರ್ಸ್ ಇಂಡೆಕ್ಸ್ ನಂಬರು, ಹೌದಾ. ಇದು ಯಾವಾಗಲೂ ಪ್ರೈಸ್ ಇಂಡೆಕ್ಸ್ ನಂಬರೇ ಬರುತ್ತೆ. ಪ್ರೈಸ್ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿ ಬರಲ್ಲ, ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಿರಲ್ಲ. ಓಕೆ, ಇನ್ನೊಂದು ಕ್ವಶನ್ ಬಂದುಬಿಟ್ಟು, ಇದು ಫಸ್ಟ್ ಕ್ವಶನ್ ಆದರೆ ನಿಮಗೆ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಫಿಶರ್ಸ್ ಕ್ಯಾಲ್ಕುಲೇಟ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆ್ಯಂಡ್ ಶೋ ದ್ಯಾಟ್ TRT ಆ್ಯಂಡ್ FRT ಅಂತ ಕೇಳ್ಬೋದು. ಓಕೆ, ಥರ್ಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಕ್ಯಾಲ್ಕುಲೇಟ್ ಮಾರ್ಷಲ್ ಎಜ್ವರ್ತ್ ಇಂಡೆಕ್ಸ್ ನಂಬರ್ ಆ್ಯಂಡ್ ಶೋ ದ್ಯಾಟ್ ಇಟ್ ಸ್ಯಾಟಿಸ್ಫೈಸ್ TRT. ಓಕೆ, ಇದೆರಡು ಕ್ವಶನ್ನು ಮ್ಯಾಕ್ಸಿಮಮ್ ಆಗಿ ಕೇಳಿರುವಂಥ ಕ್ವಶನ್ನು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ. ಓಕೆ, ಇದೇನಿದೆ ಇಂಡೆಕ್ಸ್ ನಂಬರಲ್ಲಿ ನಿಮಗೆ 5 ಮಾರ್ಕ್ಸು 10 ಮಾರ್ಕ್ಸ್ ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಂಪ್ಲೀಟಾಗಿ 18 ಮಾರ್ಕ್ಸು. ಇಲ್ಲಿ 18 ಮತ್ತು ಪ್ಲಸ್ 13 ನೀವೇ ನೋಡಿ, ನಿಮಗೆ ಪಾಸ್ ಆಗಬೇಕು ಅಂತ 24 ಮಾರ್ಕ್ಸ್ ಬಿದ್ದರೆ ಪಾಸ್, ಇಲ್ಲಿ 80 ಮಾರ್ಕ್ಸ್ಗೆ, ಹೌದಾ. ಇಲ್ಲಿ ಬಂದುಬಿಟ್ಟು ನಿಮಗೆ 31 ಮಾರ್ಕ್ ಆಗುತ್ತೆ. 13 ಪ್ಲಸ್ 18 ನಿಮಗೆ ಅಂದರೆ ಇದು ಕಂಪ್ಲೀಟ್ ಬಿಡಿಸಿದ್ರೆ ಇನ್ನು ಪಾಸ್ ಆಗೋದಂತೂ ಗ್ಯಾರಂಟಿ ಆಯಿತು. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತೂ ಪಾಸ್ ಅಂತೂ ಗ್ಯಾರಂಟಿ ಆಯಿತು. ಇನ್ನು ಮತ್ತೆ ನಮಗೆ ನಾವು ಇದರಲ್ಲಿ 50 ಮಾರ್ಕ್ಸ್ ಅಲ್ಲ ಇದು ವಿಡಿಯೋ ಇರೋದು,
ನೀವು 50 ಮಾರ್ಕ್ಸ್ ತೊಗೋಬೇಕಂದ್ರೆ ಟೈಮ್ ಸೀರೀಸ್ ಚಾಪ್ಟರ್ನ ಮಾಡೋಣ. ಟೈಮ್ ಸೀರೀಸ್ ಚಾಪ್ಟ್ರಲ್ಲೂ ಕೂಡ 13 ಮಾರ್ಕ್ಸು. 13 ಮಾರ್ಕ್ಸ್ ಇಲ್ಲಿ 1 ಮಾರ್ಕ್ 1 ಕ್ವಶನ್ ಬರುತ್ತೆ, ಮತ್ತು 2 ಮಾರ್ಕ್ಸ್ ಕೂಡ ಅಲ್ಲಿ 1 ಕ್ವಶನ್ ಬರುತ್ತೆ. ದಟ್ ಈಸ್ ಅಲ್ಲಿ ಏನಾಗುತ್ತೆ ನಿಮಗೆ 3 ಮಾರ್ಕ್ಸ್ ಬಂತು. 10 ಮಾರ್ಕು ಕೂಡ ಅಲ್ಲಿ 1 ಕ್ವಶನ್ ಕಂಪಲ್ಸರಿ ಆಗಿರೋದ್ರಿಂದ 10 ಮಾರ್ಕ್ಸು. ಬಟ್ ಇಲ್ಲಿ ಆಲ್ರೆಡಿ 10 ಮಾರ್ಕ್ಸ್ ಆಗಿಬಿಟ್ಟಿದೆ ನಿಮ್ಮದು. ಓಕೆ, ಇಲ್ಲಿ ಹೀಗಾಗಿ ನಿಮಗೆ ಬರುವಂಥ ಬರೋದಂದರೆ 3 ಮಾರ್ಕ್ಸ್ ಮಾತ್ರ. ಇಲ್ಲಿ ಟೋಟಲ್ 13 ಇದ್ದರೂ ಕೂಡ ನಿಮ್ಗೆ, ಯಾಕಂದರೆ ಅಲ್ಲಿ 10 ಅಲ್ಲಿ ಆಗಿಬಿಟ್ಟಿದೆ ಅಲ್ಲಿ. ಓಕೆ, ಇದು ನಿಮ್ಗೆ ಇಲ್ಲಿ ಬಂದಿರೋದು 3 ಮಾರ್ಕ್ಸ್ ಮಾತ್ರ. ಅಂದರೆ ಅಲ್ಲಿ 31 + 3 34 ಮಾರ್ಕ್ಸನ್ನು ನಿಮಗಲ್ಲಿ ಗ್ಯಾರಂಟಿಯಾಗಿ ಬರೋದುಂಟು. ಬಟ್ ಇಲ್ಲಿ 10 ಮಾರ್ಕ್ಸ್ ಯಾವುದು, ನೀವು ಒಂದೊಂದು ಸತಿ ಏನು ಮಾಡ್ತೀರಾ, ಎಕ್ಸ್ಟ್ರಾ ಕ್ವಶನ್ ಬಿಡಿಸ್ತೀರಾ. ಎಕ್ಸ್ಟ್ರಾ ಕ್ವಶನ್ ಬಿಡಿಸಿದಾಗ ಯಾವುದು ಮೋರ್ ಮಾರ್ಕ್ಸ್, ಯಾವುದು ಜಾಸ್ತಿ ಮಾರ್ಕ್ಸ್ ಕವರ್ ಆಗಿರುತ್ತಲ್ಲ ಅದನ್ನು ನಾವು ಕಂಪ್ಲೀಟಾಗಿ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವುದು ಕಡಿಮೆ ಮಾರ್ಕ್ಸ್ ಇರುತ್ತಲ್ಲ ಅದನ್ನು ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ 10 ಮಾರ್ಕ್ಸ್ ಯಾವ ಕ್ವಶನ್ ಬರ್ಬೋದು ಅಂತಂದರೆ, ಫಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಫಸ್ಟಲ್ಲಿ 3 ಇಯರ್ಲಿ, 4 ಇಯರ್ಲಿ ಮತ್ತು 5 ಇಯರ್ಲಿ ಮೂವಿಂಗ್ ಎವರೇಜಸ್. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು y = a + bx, ಅಂದರೆ ಫಿಟ್ಟಿಂಗ್ ಆಫ್ ಅ ಸ್ಟ್ರೇಟ್ ಲೈನ್ ಟ್ರೆಂಡ್. ಬರೀ ಇಲ್ಲಿ ಫಿಟ್ಟಿಂಗು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಫಿಟ್ಟಿಂಗ್ ಆಫ್ ಅ ಸ್ಟ್ರೇಟ್ ಲೈನು ಮತ್ತು ಕ್ಯಾಲ್ಕುಲೇಟ್ ದ ಟ್ರೆಂಡ್ ವ್ಯಾಲ್ಯೂಸ್ ಅಂತ. y = a + bx ಓನ್ಲಿ, ಬಟ್ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀರಾ ನೀವಿಲ್ಲಿ. ಅದು ಒಂದು ಕ್ವಶನ್ನು ನಿಮಗಲ್ಲಿ ಬರ್ಬೋದು. ಥರ್ಡ್ ಕ್ವಶನ್ ಬಂದುಬಿಟ್ಟು y = a + bx + cx², ಅಂದರೆ ಕ್ವಾಡ್ರೇಟಿಕ್ಕು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬರೀ ಇಲ್ಲೇನಿದೆ ಟ್ರೆಂಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಲ್ಲ, ABC ಫೈಂಡ್ ಔಟ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಫೋರ್ತ್ ಕ್ವಶನ್ ಬಂದುಬಿಟ್ಟು y = a × b⁴x. ಇಲ್ಲಿ ಇದು ಎಕ್ಸ್ಪೋನೆನ್ಷಿಯಲ್ಲು ಕೂಡ ಅಲ್ಲಿ 10 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಅಲ್ಲಿ ಇದು ಕೂಡ ನಿಮಗೆ ಬರೋ ಚಾನ್ಸಸ್ ಇದೆ. ಇದರಲ್ಲಿ ಇದು ಈಸಿ ಆದರೆ ನೀವು ಇಂಡೆಕ್ಸ್ ನಂಬರ್ನ ಅಲ್ಲಿ ಎಕ್ಸ್ಟ್ರಾ ಅಂತ ಇಟ್ಕೊಂಡ್ಬಿಟ್ಟು ವೈಡಲ್ ಸ್ಟ್ಯಾಟಿಸ್ಟಿಕ್ಸು ಮತ್ತು ಟೈಮ್ ಸೀರೀಸ್ ಮಾಡ್ಬೋದು, ಅಥವಾ ಇಂಡೆಕ್ಸ್ ನಂಬರು ಮತ್ತು ಟೈಮ್ ಸೀರೀಸ್ ಚಾಪ್ಟರ್ನಲ್ಲೂ ಕೂಡ ನೀವು ಅಲ್ಲಿ ಮಾಡ್ಕೋಬೋದು. ನೆಕ್ಸ್ಟು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನು. ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ಲಿ 5 ಮಾರ್ಕ್ಸು ಗ್ಯಾರಂಟಿ ನಿಮಗೆ. ಹೌದಾ? 5 ಮಾರ್ಕ್ಸಲ್ಲಿ ಯಾವ್ದು 2 ಬರುತ್ತೆ 5 ಮಾರ್ಕ್ಸಲ್ಲಿ ಅಂತಂದರೆ ಬೈನಾಮಿಯಲ್ ಒಂದು, ಇಲ್ಲ 5 ಮಾರ್ಕ್ಸ್ ಅಲ್ಲ, ಇಲ್ಲ 7 ಮಾರ್ಕ್ಸ್. ಇದು 7 ಮಾರ್ಕ್ಸು. ಬೈನಾಮಿಯಲ್ ಮೆಥಡು ಮತ್ತು ನ್ಯೂಟನ್ಸ್ ಮೆಥಡು. ಇದು ಫಸ್ಟು, ಇದು ಸೆಕೆಂಡು. ನ್ಯೂಟನ್ಸ್ ಮೆಥಡು. ಇಲ್ಲಿ 7 ಮಾರ್ಕ್ಸು, ಅಲ್ಲಿ 34 + 7 ಎಷ್ಟಾಯ್ತು ನಿಮಗಲ್ಲಿ 41 ಮಾರ್ಕ್ಸ್ ಆಯಿತು. 41 ಮಾರ್ಕ್ಸ್ ಇಲ್ಲಿ ಫಸ್ಟ್ 4 ಚಾಪ್ಟರ್ಸಲ್ಲೇ ನಿಮಗೆ 41 ಮಾರ್ಕ್ಸ್ ಆಗಿಬಿಡ್ತು. 41 ಮಾರ್ಕ್ಸ್ ನೀವು ಇಲ್ಲಿ ಆರಾಮ್ಸೆ ತೆಗಿತೀರಾ, ಇದಿಷ್ಟು ಮಾಡ್ಕೊಂಡ್ಬಿಟ್ರೆ. ಇನ್ನು ನಿಮಗೆ ನೆಕ್ಸ್ಟ್ ಬರುವಂಥ POQ ಕ್ವಶನ್ ಅಥವಾ OR ಆಪ್ರೇಷನ್ ರಿಸರ್ಚಲ್ಲಿ ನೀವು 2 ಕ್ವಶನನ್ನು ಸಾಲ್ವ್ ಮಾಡಿಕೊಂಡ್ರು ಕೂಡ ಅಲ್ಲಿ ಆಪ್ರೇಷನ್ ರಿಸರ್ಚಲ್ಲಿ LPP ಅಂತೂ ಕಂಪಲ್ಸರಿ. ಓಕೆ, ಇಟ್ಸ್ ಅ POQ ಕ್ವಶನ್ನು ಕಂಪಲ್ಸರಿ, ಇದು ಬಂದೇ ಬರುತ್ತಲ್ಲಿ. ಇದೊಂದು LPP ಒಂದು ನೀವು ಮಾಡ್ಕೊಂಡ್ಬಿಡಿ. ಅಲ್ಲಿ ಪಾಯಿಂಟ್ಸ್ ತೆಗೆದುಬಿಟ್ಟು ಒಂದು ಗ್ರಾಫ್ ಈಸಿಯಾಗಿರುವಂಥ ಕ್ವಶನ್ನು, ಮಾರ್ಕ್ಸ್ ಸ್ಕೋರಿಂಗ್ ಕ್ವಶನ್. ಅದು LPP ಹೆಂಗೆ ಮಾಡಬೇಕು ಅಂತ ವಿಡಿಯೋ ಇದೆ ನನ್ನ ಹತ್ರ, ಅದನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ಇದರಲ್ಲಿ. ಅದನ್ನು ನೋಡಿಬಿಟ್ರೆ, ಕಂಪ್ಲೀಟ್ ನೋಡಿಬಿಟ್ರೆ ನಿಮಗಲ್ಲಿ ಇದನ್ನೊಂದು ಕಂಪಲ್ಸರಿ ಮಾಡ್ಕೊಂಡು ಬಿಡ್ತೀರಾ. ಇದು ಕೂಡ ಅಲ್ಲಿ 5 ಮಾರ್ಕ್ಸು. ಇಲ್ಲಿ ನಿಮ್ಗೆ ಎಷ್ಟಾಯಿತು 41 + 5 ಅಂದರೆ 46 ಮಾರ್ಕ್ಸ್ ಆಯಿತು. ಇನ್ನೊಂದು ಬಂದುಬಿಟ್ಟು ನೀವು ಇದರಲ್ಲಿ ಯಾವುದಾದ್ರೂ ಆಪ್ರೇಷನ್ ರಿಸರ್ಚಲ್ಲಿ ಗೇಮ್ ಥಿಯರಿ ಈಸಿ ಇದೆ, ಗೇಮ್ ಥಿಯರಿ ಈಸಿಯಾಗಿರುವಂಥ, ಮತ್ತು ಇಲ್ಲಿ ನೀವು ಥಿಯರಿ ಕ್ವಶನ್ ಮಾಡಿದರೂ ಕೂಡ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಬಂದುಬಿಡುತ್ತೆ. ಅಂದರೆ OR ಬಂದುಬಿಟ್ಟು 21 ಮಾರ್ಕ್ಸ್ ನಿಮಗಿಲ್ಲಿ. OR ಬಂದುಬಿಟ್ಟು 21 ಮಾರ್ಕ್ಸ್. ನೀವು ಇದು OR ಕಂಪ್ಲೀಟಾಗಿ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಅಲ್ಲೊಂದು 40 ಮಾರ್ಕ್ಸ್, ಇಲ್ಲೊಂದು 21 ಮಾರ್ಕ್ಸ್, 60 ಮಾರ್ಕ್ಸ್ ಅಂದರೆ ನಿಮ್ಗೆ ಫಸ್ಟ್ ಕ್ಲಾಸ್ ಆಗಿಬಿಡ್ತಲ್ಲಿ. ಗೇಮ್ ಥಿಯರಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಮ್ಸಲ್ಲಿ ನೀವು NWCR ಮೆಥಡು ಮತ್ತು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡನ್ನ
ಮಾಡ್ಕೊಳ್ತೀರಾ. ಮತ್ತು ರಿಪ್ಲೇಸ್ಮೆಂಟ್ ಥಿಯರಿ ಈಸಿಯಾಗಿರುವಂಥ ಕ್ವಶನ್, ರಿಪ್ಲೇಸ್ಮೆಂಟು ಮತ್ತು ಇನ್ವೆಂಟರಿ ಥಿಯರಿ. ಇದಿಷ್ಟು ಕ್ವಶನ್ಸನ್ನು ಕಂಪ್ಲೀಟಾಗಿ ಮಾಡ್ಕೊಂಬಿಟ್ರೆ ಒಂದು 15 ಮಿನಿಟ್ಸಲ್ಲಿ ನೋಡಿ, ಇದು ಒಂದು 50+ ಮಾರ್ಕ್ಸ್ ನಿಮಗೆ, ಅಂದರೆ 60 ಮಾರ್ಕ್ಸ್ ಇಲ್ಲಿ ಕವರ್ ಆಗಿಬಿಡುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಈ ರೀತಿ ನೀವು ಸ್ಟಡಿ ಮಾಡ್ಕೊಂಬಿಟ್ರೆ ಇದು ತುಂಬಾ ನಿಮಗೆ ಈಸಿ ಆಗುತ್ತೆ. ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಲಿಂಕ್ ಹಾಕಿರ್ತೀನಿ. ಇದು ಅದು ಯಾವುದು ಕ್ವಶನ್ಗೆ ಯಾವುದನ್ನು ಮಾಡಬೇಕು ಅಂಥೇಳಿ ಕಂಪ್ಲೀಟ್ ಬಿಡಿಸಿದ್ದಿದೆ, ಕ್ವಶನ್ಸ್ ಎಲ್ಲ ಮಾಡಿದ್ದಿದೆ. ಅದನ್ನು ನೋಡ್ಕೊಂಡ್ಬಿಟ್ರೆ ಸಾಕು ನೀವು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.